ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಬಿಲೇಟೆಡ್ ವಿಶಸ್ ಆದರೂ ಆಗ್ಬೋದು. ಸಂಕ್ರಾಂತಿ ಹಬ್ಬದ್ದು ವ್ಲಾಗ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಸೊ ಹಬ್ಬದ ದಿವಸ ಏನೇನಾಯಿತು, ಹೇಗೆಲ್ಲ ಆಚರಿಸಿದ್ವಿ ಅನ್ನೋದೊಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್. ಹಾಗೆ ಬೆಳಗ್ಗೆ ನಾವು ಸಾತ್ನೂರಿನಲ್ಲಿ ಬೀರೇಶ್ವರ ಸ್ವಾಮಿ ದೇವಸ್ಥಾನ ಅನ್ನೋದಿದೆ. ಸೊ ನಾನು ಮದುವೆಗೆ ಮುಂಚೆ ಅಂದ್ಕೊಂಡಿದ್ದೆ ಹೋಗ್ಬೇಕು ಒಂದ್ಸಲ ಅಂತ. ಹಾಗಾಗಿ ಹೋಗಿದ್ದೆ. ಅಲ್ಲಿ ತಮಟೆ ಬಡಿತಿದ್ರಲ್ಲ, ಆ ಸೌಂಡ್ಗೆ ನನ್ನ ಮಗ ಅಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದ. ಹಾಗಾಗಿ ಅದೊಂದು ಚಿಕ್ಕ ಕ್ಲಿಪ್ಪಿಂಗ್ ತಗೊಂಡ್ವಿ. ಅಲ್ಲಿ ದೇವಸ್ಥಾನ ಅಂತ ಅಂದರೆ ನಮ್ಮ ಅಜ್ಜಿ ಮನೆಯಿಂದ ಯಾವಾಗಲೂ ಹೋಗ್ತಿದ್ವಿ ವರ್ಷ. ಸೊ ಹಾಗಾಗಿ ಅಂದ್ಕೊಂಡಿದ್ದೆ ಹೋಗ್ಬೇಕಂತ ನಾನು. ಹಾಗಾಗಿ ಹೋಗಿದ್ದು ಬಂದು ಈಗೆಲ್ಲ ದೇವಸ್ಥಾನನ ಮತ್ತೆ ರಿನೋವೇಷನ್ ಏನೋ ಮಾಡ್ತವ್ರೆ, ರೆಡಿ ಮಾಡ್ತವ್ರೆ. ಹಾಗಾಗಿ ಪೇಂಟ್ ಏನೂ ಮಾಡಿಲ್ಲ. ಹಾಗೆ ಸಂಜೆ ದನಗಳನ್ನ ಕಿಚಾಯಿಸೋಕೆ ಹೋಗ್ಬೇಕಲ್ಲ, ಸೊ ಈ ಥರ ವಾಲ್ಗ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ಕಿಚಾಯಿಸೋಕ್ಕೋಸ್ಕರ. ಹಸುಗಳಿಗೆ ಹಾಗೆ ದನಗಳು, ಕರುಗಳು, ಮೇಕೆಗಳು ಇವಕ್ಕೆಲ್ಲ ಒಳ್ಳೆ ರೆಡಿ ಮಾಡ್ಕೊಂಡು ಹೋಗ್ತಿದ್ರೆ ಎಷ್ಟು ಚೆನ್ನಾಗಿ ಒಳ್ಳೆ ನೋಡೋಕೆ ಅಲಂಕಾರ ಮಾಡ್ಕೊಂಡು ಹೋಗ್ತಿದ್ರು. ಅದರಲ್ಲೂ ಈಗಂತೂ ಪೈಪೋಟಿ ಮೇಲೆ ಮಾಡ್ತಾರೆ. ಹಾಗೆ ಇಲ್ಲ ನಾಯಿಗೂ 2 ಬಲೂನ್ ಕಟ್ಕೊಂಡು ನಾಯಿನ ಕಿಚಾಯಿಸೋಕ್ಕೂ ಕೂಡ ಎಳ್ಕೊಂಡು ಹೋಗ್ತಾಯಿದ್ರು. ಅದು ಬರ್ತಾಯಿಲ್ಲ ಅಂದರೂ ಬಿಡ್ತಾಯಿಲ್ಲ, ಅದಕ್ಕೆ ಹಿಂಸೆ ಕೊಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ರು ಅವರು. ಹಾಗೆ ಹಸುಗಳಿಗೂ ಅಷ್ಟೇ ಎಷ್ಟು ಚೆನ್ನಾಗಿ ಅವತ್ತು ರೆಡಿ ಮಾಡ್ತಾರೆ. ಎಲ್ಲಕ್ಕೂ ಸ್ನಾನ ಮಾಡಿಸಿ ಅವಕ್ಕೆಲ್ಲ ಅವತ್ತು ಮೈ ತೊಳ್ದು ಚೆನ್ನಾಗಿ ಕೆಲವರು ಹೊಸದು ಒದಿಸ್ಕೊಂಡು ಹೋಗ್ತಾರಲ್ಲ, ಆ ಥರದ್ದು ಅದೇನೋ ಗೊತ್ತಿಲ್ಲ ನನಗೆ ಅದ್ರ ಹೆಸರು. ಅದನ್ನೆಲ್ಲ ಕೂಡ ಶಾಲು ಏನೋ ಅನಿಸುತ್ತೆ, ಅದನ್ನೆಲ್ಲ ತಗೊಂಬರ್ತಾರೆ ಹೊಸದು. ಈ ಥರ ಬಲೂನ್ ಡೆಕೋರೇಷನ್ ಮಾಡ್ತಾರೆ, ಪೇಂಟ್ಗಳಲ್ಲಿ ಹೆಸ್ರುಗಳು ಬರೆಯೋದು ಹಸು ಮೇಲೆ, ಆ ಥರ ಎಲ್ಲ ಮಾಡ್ತಾರೆ. ಗೌಸ ಆ ಥರದ್ದೆಲ್ಲ ಹೊಸ್ದಾಗಿ ತಗೊಂಡು ಬಂದು ಹಾಕ್ತಾರೆ. ನಿಜವಾಗ್ಲೂ ಒಬ್ಬೊಬ್ರು ಕ್ರೇಜ್ ಹಸು ಸಾಕಿರ್ತಾರಲ್ಲ, ಅಂಥವ್ರಿಗೆ ಜಾಸ್ತಿ ಕ್ರೇಜ್ ಇರೋದ್ರಿಂದ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ರೆಡಿ ಮಾಡ್ತಾಯಿದ್ರು. ರೆಡಿ ಮಾಡಿ ಅವ್ರು ಬೆಂಕಿ ಹಾಕಿದ ತಕ್ಷಣವೇ ಬಂದ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ವೆಯ್ಟ್ ಮಾಡಬೇಕು. ಈಗ ಹುಡುಗರುಗಳಿಗೆ ಒಂಥರ ಕ್ರೇಜ್ ಜಾಸ್ತಿ. ಹುಡುಗರುಗಳಿಗೆ ಏನೋ ಅಂತಂದರೆ ನಾವು ಫಸ್ಟ್ ಬರಬೇಕು ಅನ್ನೋ ಪೈಪೋಟಿ ಮೇಲೆ ಬರ್ತಾರೆ ಅವರು. ಸ್ವಲ್ಪ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅವ್ರ ಲೈಫ್ಗೆ ಎಷ್ಟು ಕಷ್ಟ. ಆಮೇಲೆ ಯಾವುದೋ ಒಂದು ಗೂಳಿನ ಯಾವುದೋ ಬೇರೆ ಊರಿಂದ ಕಿಚಾಯಿಸೋಕ್ಕೆ ಅಂತಲೇ ಗೂಳು ಹಿಡ್ಕೊಂಡು ಬಂದವ್ರು. ಹಾಗೆ ಬೇರೆ ಹಸುಗಳನ್ನ ಹಿಡ್ಕೊಂಡು ಬಂದಿದ್ರಂತೆ ಯಾವುದೋ ಬೇರೆ ಊರುಗಳಿಂದ. ಸೊ ಈ ಥರ ಎಲ್ಲ ಕ್ರೇಜ್ ಹುಡುಗರುಗಳಿಗೆ. ಹೆಂಗೆ ಅವ್ರ ಆಸೆಗಳು ಈಡೇರಿಸ್ಕೊಳ್ಳಿ. ಪಟಾಕಿಗಳು ಪಟ್ ಅಂತ ನೋಡ್ತಾರೆ. ಈಗೆಲ್ಲ ಜಾಸ್ತಿ ಹುಡುಗರುಗಳು ಕಿಚಾಯಿಸೋದು ಜಾಸ್ತಿ ಆಗಲ್ಲ. ಹಿಂದೆ ವಯಸ್ಸಾದವ್ರು ಕಿಚಾಯಿಸ್ತಿದ್ರು, ಸ್ವಲ್ಪ ಅಂದರೆ ಏಜ್ ಆಗಿರೋರು. ಈಗೆಲ್ಲ ಹುಡುಗರುಗಳು ಏಜ್ ಆಗಿರೋರೆಲ್ಲ ಸುಮ್ಮನೆ ನಿಂತ್ಕೊಂಡು ನೋಡೋದು, ಆ ಥರ ಆಗ್ಬಿಟ್ಟೈತೆ. ಹೆಂಗೋ ಈ ವರ್ಷ ಅಂತೂ ಹೋದ ಸಲ ಒಬ್ಬರು ಯಾರೋ ಬೆಂಕಿನಲ್ಲಿ ಬಿದ್ದುಬಿಟ್ಟಿದ್ರು. ಅವ್ರಿಗೇನೋ ಪಾಪ ಏಟಾಗಿತ್ತು ಅಂತ ಅನಿಸುತ್ತೆ. ಆದರೆ ಈ ವರ್ಷ ಯಾರೂ ಬೀಳಲಿಲ್ಲ, ಎಲ್ಲರೂ ಚೆನ್ನಾಗಿ ಬಂದರು. ಸೊ ಎಲ್ಲ ದೊಡ್ಡ ದನಗಳೆಲ್ಲ ಬಂದಮೇಲೆ ಲಾಸ್ಟಲ್ಲಿ ಈ ಥರ ಹಸುಗಳು, ಎಲ್ಲ ಕುರಿಗಳು, ಮೇಕೆಗಳು ಇರುತ್ತಲ್ಲ ಅವನ್ನೆಲ್ಲ ಹಿಡ್ಕೊಂಡು ಬರ್ತಾರೆ.
ಸೊ ಇವನ್ನೆಲ್ಲ ಇಟ್ಕೊಂಡು ಮನೆಗೆ ಕರ್ಕೊಂಡೋಗ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಮನೆ ಒಳಗಡೆ ಕರ್ಕೊಳ್ಳೋದು, ಅವಕ್ಕೆ ಆಮೇಲೆ ಊಟಗಳು ಕೊಡೋದು ಆ ಥರ ಎಲ್ಲ ಮಾಡ್ತಾರೆ. ಯಾಕೆಂದರೆ ಕಿಚ್ಚಾಯಿಸ್ಕೊಂಡು ಬಂದಿರುತ್ತಲ್ಲ, ಹಾಗಾಗಿ ಇದನ್ನು ಚೆನ್ನಾಗಿ ನೋಡ್ಕೊತಾರೆ. ಹಾಗೆ ನಮ್ಮ ಮನೆಯಲ್ಲೂ ನಮ್ಮ ಮನೆಯವರು ಕೆಳಗಡೆ ಹೋಗಿದ್ರು. ನಾವು 2 ಕಡೆ ಹಾಕ್ತಾರೆ ನಮ್ಮೂರಿನಲ್ಲಿ. ಸೊ ಮೇಲ್ಗಡೆ ಜಾಸ್ತಿ ಚೆನ್ನಾಗಿ ಮಾಡೋದು, ಸ್ವಲ್ಪ ದನಗಳೆಲ್ಲ ಜಾಸ್ತಿ ಅಂದ್ಬಿಟ್ಟು ಮೇಲ್ಗಡೆ ನೋಡೋಕ್ಕೆ ಹೋಗಿದ್ವಿ. ಕೆಳಗಡೆ ಈ ಥರ ಹಸು ಕುರಿಗಳು ಅಷ್ಟೇ ಇರುತ್ತೆ, ಹಾಗಾಗಿ ನಾವು ಹೋಗಿರಲಿಲ್ಲ, ಸ್ವಲ್ಪನೇ ಇರೋದು ಅಂತ. ಅಲ್ಲಿಂದ ಹೋಗಿ ಬರೋಷ್ಟರೊಳಗೆ ಇವರು ಕಿಚ್ಚಾಯಿಸ್ಕೊಂಡು ಬಂದಿದ್ದರು. ಪೂಜೆ ಮಾಡ್ತಾಯಿದ್ರಲ್ಲ ನಮ್ಮಮ್ಮ, ನನಗೂ ಪೂಜೆ ಮಾಡು ಅಂತ ಹೇಳಿದ್ರು. ನನ್ನ ಮಗ ಸ್ವಲ್ಪ ಕ್ಯಾಮ್ರಾನ ಆ ಕಡೆ ಈ ಕಡೆ ಅಲ್ಲಾಡಿಸ್ಕೊಂಡು ಹೆಂಗೋ ತಲೆ ಒಂದೊಂದು ಕಡೆ ಕಾಣೋದೇ ಇಲ್ಲ ಅಂತ ಸುಮಾರಾಗಿ ಹೆಂಗೋ ವೀಡಿಯೋ ಮಾಡಿಕೊಟ್ಟವನೆ. ಸೊ ಇದೇ ಗೂಳಿ ಯಾವುದೋ ಊರಿಂದ ಯಾರ್ದೋ ಬೇರೆಯವ್ರದ್ದು ಅನಿಸುತ್ತೆ ಹಿಡ್ಕೊಂಡು ಬಂದಿರೋ, ಅದಕ್ಕೂ ಕೂಡ ಪೂಜೆನ ಮಾಡಿದ್ವಿ. ಆಮೇಲೆ ಅಡುಗೆ, ಇನ್ನು ಹಬ್ಬದ ಊಟ ಅಂತ ಬಂದರೆ ನಮ್ಮೂರಿನಲ್ಲಿ ಮಾಡೋದು ಪುಳಿಯೋಗರೆ, ಹಾಗೆ ಅವರೆಕಾಳು ಕೂಟು, ವಡೆ. ಹಾಗಾಗಿ ನಾನು ಈ ಸಲ ಸ್ವಲ್ಪ ಮೊಸರು ಅನ್ನ, ಪುಳಿಯೋಗರೆ, ಅವರೆಕಾಳು ಕೂಟು, ಹಾಗೆ ಹಸುಗಳಿಗೋಸ್ಕರ ಅಂತ ಹೇಳ್ಬಿಟ್ಟು ಕಿಚಡಿ, ವಡೆಯಮ್ಮನ ಮಾಡಿದ್ವಿ. ಸೊ ನಮ್ಮ ಈ ವರ್ಷದ ಹಬ್ಬ ಅಂತೂ ತುಂಬ ಚೆನ್ನಾಗಿ ಆಯಿತು. ಬೆಳಗಿಂದ ಸಂಜೆವರೆಗೂ ಖುಷಿಯಾಗಿದ್ವಿ. ನಾವೇನು ಎಲ್ಪಿರೋದು ಆ ಥರ ಏನೂ ಮಾಡಲ್ಲ. ಸೊ ಸಿಂಪಲ್ ನಮ್ಮ ಹಬ್ಬ ಇಷ್ಟೇ. ಹಾಗೆ ಸಂಜೆ ಸೀರೆನ ಹಾಕ್ಕೊಂಡು ಕೆಲವೊಂದು ಫೋಟೋಗಳನ್ನೂ ಕೂಡ ತೆಗೆಸ್ಕೊಂಡ್ವಿ ರೆಡಿಯಾಗಿದ್ದೆ ಅಂತ. ಹಾಗಾಗಿ ಈ ವರ್ಷ ನಮ್ಮ ಹಬ್ಬ ತುಂಬ ಚೆನ್ನಾಗಾಯಿತು. ಆ ದಿನ ತುಂಬ ಚೆನ್ನಾಗಾಯಿತು. ವರ್ಷ ಪೂರ್ತಿ ಹೀಗೆ ನಮಗೆ ಖುಷಿಯಾಗಿರಲಿ ಅಂತ ಕೇಳ್ತಾ, ಹಾಗೆ ನಿಮಗೂ ಕೂಡ ನೋಡುವಂಥವ್ರು ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ. ಸಂಕ್ರಾಂತಿ ಸುಗ್ಗಿ ಎಲ್ಲರ ಜೀವನದಲ್ಲೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನನ್ನ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.